ಸಿನಿಮಾ ಹಾಕಿ ನೋಡೋಣ. ನಮ್ಮ ಗುರುಗಳ ಜ್ಯೋತಿಷ್ಯ ಪ್ರೋಗ್ರಾಮ್ ಬರುತ್ತೆ ನೋಡೋಣ. ಹೇಳಿ ಅಂದ್ರೆ ಕೇಳಿದ್ರೆ ಜ್ಯೋತಿಷ್ಯ ನಾನು ಹೇಳಲ್ವೇ? ನೀವು ಹೇಳೋ ಜ್ಯೋತಿಷ್ಯ ನನಗೆ ಗೊತ್ತಿಲ್ವೇನು? ಕೂತ್ಕೊಳ್ಳಿ. ಇಂದು ಇನ್ಸ್ಪೆಕ್ಟರ್ ಶೈಲೇಶ್ ಅವರ ನೇತೃತ್ವದ ತಂಡ ಒಂದು ಡ್ರಗ್ ಮಾಫಿಯಾ ದಂಧೆಯನ್ನು ಬಯಲು ಮಾಡುವಲ್ಲಿ ಯಶಸ್ವಿಯಾಗಿದೆ. ಶ್ರೀಮತಿ ಲಕ್ಷ್ಮಿ ಎಂಬುವರ ಸುಳುವಿನ ಆಧಾರದ ಮೇಲೆ ತನಿಖೆ ಮಾಡಿದಾಗ ಈ ಮಾಫಿಯಾ ಬೆಳಕಿಗೆ ಬಂದಿದೆ. ಲಕ್ಷ್ಮಿ, ರಾಘವ, ಸ್ವಲ್ಪ ಬೇಗ ಬರ್ತೀರಾ? ಏನಮ್ಮ? ಅಲ್ಲಿ ನೋಡಿ. ಇನ್ಸ್ಪೆಕ್ಟರ್ ಶೈಲೇಶ್ ನಗರದ ಅನೇಕ ಕಡೆ ಇದರ ಜಾಲ ಹಬ್ಬಿದ್ದು ಅದನ್ನು ಬುಡ ಸಮೇತ ನಿರ್ಮೂಲನೆ ಮಾಡುವುದಾಗಿ ಹೇಳಿದ್ದಾರೆ. ಇಷ್ಟು ದೊಡ್ಡ ಇಶ್ಯೂ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಹೆಚ್ಚು ಕಮ್ಮಿ ಒಂದು ದೊಡ್ಡ ದಂಧೆನೇ ಬಯಲಾಯ್ತು. ಇದರಿಂದ ನಮ್ಗೇನು ತೊಂದರೆ ಆಗ್ಲಿಲ್ವಲ್ಲ, ಅಷ್ಟು ಸಾಕು. ಅದಕ್ಕೆ ನೋಡಿ, ನಮ್ಮನ್ನು ಸಿಗಾಕ್ಸೋಕೋಗಿ ಈಗ ಅವ್ರ ಕುತ್ತಿಗೆಗೆ ಬಂತು. ಮರದ ಕೊಂಬೆನ ಕಡ್ದು ನಮ್ಮ ತಲೆ ಮೇಲೆ ಹಾಕೋಕೆ ನೋಡಿದ್ರು, ಆದರೆ ಅವ್ರಿಗೆ ಗೊತ್ತಿರಲಿಲ್ಲ ಆ ಕೊಂಬೆ ಮೇಲೆ ಅವರೇ ಕೂತಿದ್ರು ಅಂತ. ಸ್ವಲ್ಪದ್ರಲ್ಲೇ ಸರ್ದು ನಾವು ಬಚಾವಾದ್ವಿ. ಅದೆಲ್ಲ ಸರಿ ಲಕ್ಷ್ಮಿ, ಆದರೆ ನಮ್ಮ ಮೇಲೆ ಯಾರು ಸಂಚು ಮಾಡಿದ್ದು ಅನ್ನೋದೇ ಗೊತ್ತಾಗ್ಲಿಲ್ವಲ್ಲ. ಆ ಹೆಂಗಸು ಅದೊಂದು ವಿಷಯ ಬಾಯಿ ಬಿಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಹೌದು ಕಣಮ್ಮ, ಅವ್ರಿಗೂ ಸರಿಯಾದ ಶಿಕ್ಷೆ ಆಗ್ಬೇಕು. ಮಗನಿಗೆ ಅಪಾಯ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ಆಕೆ ಏನು ಹೇಳಲಿಲ್ಲ ಅನ್ಸುತ್ತೆ. ಅಮ್ಮ, ಯಾವ ತಾಯಿಗಾದರೂ ಈ ಭಯ ಇದ್ದೇ ಇರುತ್ತೆ ಅಲ್ವಾ? ಆದರೆ ಖಂಡಿತ ಹಾಗೆ ಮಾಡಿಸಿದವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ, ಅದು ಯಾರೇ ಆಗಿರಲಿ. ನಿನ್ನ ಜೊತೆ ನಾನಿದ್ದೀನಿ. ನಮ್ಮಿಂದ ಕಿಂಚಿತಾದ್ರೂ ಸಹಾಯ ಆಗಂಗಿದ್ರೆ ಖಂಡಿತ ಮಾಡೋಣ. ನಿಜ ರೀ, ಶಕ್ತಿ ಅಂತ ಅಂದರೆ ನನ್ನಲ್ಲಿರೋದಲ್ಲ, ನಿಮ್ಮ ಈ ಮಾತುಗಳೇ ನನಗೆ ಶಕ್ತಿ. ಸರಿ, ನೀವು ಹೇಳ್ದಾಗೆ ಆಗಲಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ಸ್ ಅ ಲಾಟ್. ನೀವು ಇಷ್ಟೊಂದು ಬೆಂಬಲ ಕೊಡ್ತಿದ್ದೀರಾ ಅಂದಮೇಲೆ ಅದೆಷ್ಟೇ ರಿಸ್ಕ್ ಆದರೂ ಪರವಾಗಿಲ್ಲ, ನಾನು ಈ ಕೇಸನ್ನು ಕಂಪ್ಲೀಟ್ ಮಾಡದೆ ಬಿಡೋದಿಲ್ಲ. ಸದ್ಯಕ್ಕೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸು ಚೆನ್ನಾಗೇ ನಡೀತಾ ಇದೆ. ಈ ಡ್ರಗ್ಸ್ ಡೀಲ್ ಶುರು ಮಾಡೋದು ಬೇಡ ಅಂತಂದೆ, ನೀವು ಕೇಳಲಿಲ್ಲ. ಮಾಡೋಣ, ನಾನು ಇದ್ದೀನಿ ಅಂತಂದ್ರೆ ಈಗ ನೋಡಿ, ಈಗಲೂ ನಾನೇ ನೋಡ್ತೇನೆ. ಮಠ ಮಧ್ಯಾಹ್ನ ಎಷ್ಟು ಕುಡಿದ್ರೂ ಸಿಕ್ಕೇ ಏರ್ತಾ ಇಲ್ಲ. ನಂಗೆ ಗೊತ್ತು ನೀನು ಹಿಂಗೆ ಹೇಳ್ತೀಯ ಅಂತ. ಎಷ್ಟು ಕುಡಿದ್ರು
ಚಿಕ್ಕೇ ಇರಲ್ಲ ಅಂತಿದೆ ಈ ನಿನ್ನ ಮ್ಯಾಟ್ರು. ಇನ್ನೇನು ಗುರುಗಳೇ, ಅಷ್ಟು ದೊಡ್ಡ ಗೋಡೌನ್ ಸೀಸ್ ಆಯಿತು, ಅಷ್ಟೆಲ್ಲ ಮಾಲ್ ಹಾಳಾಯಿತು. ಅದೆಲ್ಲ ಹಾಳಾಗೋಗ್ಲಿ, ಅವನು ಯಾವ ಇನ್ಸ್ಪೆಕ್ಟ್ರು ತನಿಖೆ ಮುಂದುವರಿಸಿ ಎಲ್ರಿಗೂ ಶಿಕ್ಷೆ ಕೊಡಿಸ್ಬೇಕು ಅಂತಿದ್ದಂತೆ. ಅವನು ಯಾವನ ಆಡಕ್ಕಂದ ಬಾಯಿಗೆ ಬಂದಾಗ ಮಾತಾಡ್ತಾನೆ ಅಂದರೆ ನೀನು ಯಾಕಯ್ಯ ತಲೆ ಕೆಡಿಸ್ಕೊತಾ ಇದೀಯಾ? ಹಾಗಲ್ಲ ಸರ್, ಆ ಇನ್ಸ್ಪೆಕ್ಟರ್ ಸ್ವಲ್ಪ ರಾಂಗು. ಇಷ್ಟು ದಿನ ಏನೂ ಆಗ್ತಾ ಇರಲಿಲ್ಲ, ಈಗ ಎಲ್ಲ ಹೆಂಗಾಗ್ತಾ ಇದೆ? ಕಂಪ್ಲೇಂಟ್ ಕೊಟ್ಟಿರೋದು ಒಂದು ಹೆಂಗಸು, ಅವ್ರ ಮನೆ ಕೆಲ್ಸಕ್ಕೆ ಬರೋಳು ಡ್ರಗ್ಸ್ ತಂದಿದ್ಲಂತೆ. ಅವಳನ್ನ ಬಾಯಿ ಬಿಡಿಸಾಗಲೇ ಇದೆಲ್ಲ ಆಚೆಗೆ ಬಂದಿದ್ದು ಸರ್. ಹೇಳ್ರಿ ರಾಮಲಿಂಗಾರೆಡ್ಡಿ ಅವರೇ, ಅಂಥವ್ರನ್ನೆಲ್ಲ ಯಾಕ್ರಿ ಕೆಲ್ಸಕ್ಕೆ ಇಟ್ಕೊತೀರಾ? ಹಾಂ, ಎಲ್ಲಿಗೆ ತೊಗೊಂಡೋಗ್ಬೇಕು, ಎಲ್ಲಿಗೆ ತೊಗೊಂಡೋಗ್ಬಾರ್ದು ಅಂತ ಗೊತ್ತಿಲ್ಲದಿರೋರೆಲ್ಲ ಕೆಲ್ಸಕ್ಕೆ ಇಟ್ಕೊತೀರಲ್ರಿ. ಅಯ್ಯೋ ಗುರುಗಳೇ, ಅವಳು ಯಾರು, ಯಾವಾಗ ಕೆಲಸಕ್ಕೆ ಸೇರಿದ್ದು, ಅವಳು ನಮ್ಮ ಗುಂಪೇನಾ ಏನೂ ಗೊತ್ತಿಲ್ಲ. ಹೋಗ್ಲಿ ಬಿಡು. ಏ ಗೋವಿಂದ, ಆ ಇನ್ಸ್ಪೆಕ್ಟರ್ ಹೆಸರು ಏನು ಹೇಳೋ? ಶೈಲೇಶು. ಆ ಅಮ್ಮನ ಹೆಸರು ಲಕ್ಷ್ಮಿ ಅಂತ ಸರ್. ಏನಾದರೂ ಮಾಡಿ ಗುರುಗಳೇ, ಕೈ ಬಿಸಿ ಮಾಡಿ ಕೇಸ್ ಮುಚ್ಚಾಕೋಣ. ನಂಗೆ ಗೊತ್ತಿತ್ತು ನೀನು ಹಿಂಗೆ ಹೇಳ್ತೀಯ ಅಂತ. ನೋಡು, ಆ ಮ್ಯಾಟ್ರಿಗೆಲ್ಲ ನೀನು ತಲೆ ಬಿಸಿ ಮಾಡ್ಕೋಬೇಡ, ನಾನು ನೋಡ್ಕೊತೀನಿ. ಏನಾದರೂ ಮಾಡಿ ಗುರುಗಳೇ, ಇಲ್ಲಾಂದರೆ ಕಂಬಿ ಹಿಂದೆ ನಾವು ನೀವು ಎಲ್ಲರೂ ಮುದ್ದೆ ಮುರಿಬೇಕಾಗತ್ತೆ. ಹೇಳಿಲ್ವನೇ ನಿಂಗೆ ನಾನು ನೋಡ್ಕೊತೀನಿ ಅಂತ? ಹೋಗಿ ಬರ್ತೀವಿ ಲಕ್ಷ್ಮಮ್ಮ. ಸರಿ ಅಣ್ಣ, ಹುಷಾರಾಗಿ ಹೋಗಿ ಬನ್ನಿ. ಆದಷ್ಟು ಬೇಗ ನೀವು ಓಡಾಡೋವಾಗಾದರೆ ನಮ್ಗಷ್ಟೇ ಸಾಕು. ಆದರೂ ಲಕ್ಷ್ಮಮ್ಮ, ಇಂಥ ಸಮಯದಲ್ಲಿ ನಾನು ನಿಲ್ಲಿರ್ಬೇಕಿತ್ತೇನೋ. ನಿಮ್ಗೆ ಸ್ವಲ್ಪನಾದರೂ ಸಹಾಯ ಆಗ್ತಾಯಿತ್ತು. ಇಂಥ ಪರಿಸ್ಥಿತಿಯಲ್ಲಿ ನಿಮ್ಮನ್ನೆಲ್ಲ ಬಿಟ್ಟೋಗೋಕ್ಕೆ ನಂಗೆ ಮನಸ್ಸೇ ಬರ್ತಿಲ್ಲಮ್ಮ. ಪರವಾಗಿಲ್ಲ ಬಾಬಾ, ನೀನು ತಲೆ ಕೆಡಿಸ್ಕೊಂಬೇಡ. ನೋಡು, ಇಲ್ಲ ಎಲ್ಲರೂ ಇದ್ದೀವಿ, ಏನೇ ಬಂದರೂ ಧೈರ್ಯವಾಗಿ ಎದುರಿಸ್ತೀವಿ. ನೀನು ನೆಮ್ಮದಿ ಹೋಗಪ್ಪ. ಹೌದಪ್ಪ, ನಾವೆಲ್ಲರೂ ಇರೋದಕ್ಕಿಂತ ಆ ಭಗವಂತ ಲಕ್ಷ್ಮಿ ಜೊತೆ ಇದ್ದಾನೆ. ಅವನ ಇಚ್ಛೆ ಏನಿದೆಯೋ ಅದೇ ನಡೆಯುತ್ತೆ. ಯಾರಿರಲಿ ಬಿಡ್ಲಿ, ನೀನು ಹುಷಾರಾಗಿ ಹೋಗಿ ಬಂದರೆ ಅದೇ ಸಂತೋಷನಪ್ಪ. ಇವ್ರು ತಗೋತಾ ಇದ್ದಿದ್ದು ಆಯುರ್ವೇದ ಔಷಧಿಯಿಂದನೇ ಇವ್ರ ಕಾಲು ಸರಿ ಹೋಗಿದ್ದಿದ್ರೆ ಇವತ್ತು ಆಪ್ರೇಷನ್ಗೆ ಅಂತ ನಾವು ಆ ಆಸ್ಪತ್ರೆಗೆ ಹೋಗಬೇಕಾಗಿರಲಿಲ್ಲ. ಪರವಾಗಿಲ್ಲ ಕವಿತಾ, ಅಲ್ಲಿ ಆಪ್ರೇಷನ್ ಮಾಡಿಸ್ಕೊಂಡವರೆಲ್ಲ ಗುಣಮುಖರಾಗಿದ್ದಾರಂತೆ. ಕವಿತಾ, ನೋಡ್ತಾ ಇರು, ಅಣ್ಣ ಮತ್ತೆ ಬರುವಾಗ ನಡ್ಕೊಂಡು ಬರ್ತಾರೆ. ಆಗ ನಮ್ಮ ಮುಂದೆ ಇರುವಂಥ ಎಲ್ಲ ಸಮಸ್ಯೆಗಳು ಚಿಕ್ಕದೋತ ಅನ್ಸುತ್ತೆ. ಈ ಒಂದು ಪಿಡುಗನ್ನ ಬುಡದ ಸಮೇತ ಕಿತ್ತಾಕ್ಬೇಕು. ನೀವು ತನಿಖೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಒಂದು ಸ್ಟೇಟ್ಮೆಂಟ್ ಕೊಡಬೇಕು. ಮೀಡಿಯಾದವ್ರನ್ನ ಅಲ್ಲೇ ಕಳಿಸ್ತೀನಿ, ಜೊತೆಗೆ ನಿಮ್ಮ ಬೆಂಬಲಕ್ಕೆ ಮಹಿಳಾ ಸಂಘದವ್ರನ್ನ ಕಳಿಸ್ತೀನಿ. ಇದು ಎಲ್ಲರೂ ಹೋರಾಟ ಅಂತ ನನಗೊಂದು ಸ್ಟೇಟ್ಮೆಂಟ್ ಕೊಡಿ ಮೇಡಮ್, ಮಿಕ್ಕಿದ್ನ ನಾನು ನೋಡ್ಕೊತೀನಿ. ಈಗ ಆ ಇನ್ಸ್ಪೆಕ್ಟರ್ ಹೇಳ್ದಾಗ ಮಾಡ್ಲಾ ಬೇಡವಾ? ಮಾಡಮ್ಮ.